ಅಂಬೇಡ್ಕರ್ ನರೇಂದ್ರ ಅವರು ಆಯ್ಕೆ ಆಗಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಹಾಗೂ ಭಾರತ ಸಂವಿಧಾನದಲ್ಲಿ ಇರುವ ಈ ನಮ್ಮ ಪರಿಶಿಷ್ಟ ಜಾತಿ ವರ್ಗದ ಜನರಿಗೆ ಅವರ ಆರ್ಥಿಕ ಉನ್ನತಿಗಾಗಿ ಹಲವಾರು ಸೌಲಭ್ಯಗಳನ್ನ ನಿಗದಿಪಡಿಸಿದ್ದಾರೆ. ಆ ಸೌಲಭ್ಯಗಳ ಅನುಷ್ಠಾನ ಹಿತದೃಷ್ಟಿಯಿಂದ ಮತ್ತು ನಮ್ಮ ಜನರ ಏಳಿಗೆಗಾಗಿ, ಶೋಷಿತ ವರ್ಗದವರ ಏಳಿಗೆಗಾಗಿ ಈ ನಿಗಮ ಕೆಲಸ ಮಾಡ್ತಾ ಇದೆ. ಇಂಥ ನಿಗಮದ ಅಧ್ಯಕ್ಷರಾಗಿ ನರೇಂದ್ರ ಅವರು ಇವತ್ತು ನೇಮಕವಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ಅವರಿಗೆ ನಾನು ಶುಭಾಶಯಗಳನ್ನು ತಿಳಿಸಿ ಹೆಚ್ಚು ಕೆಲಸಗಳನ್ನ ಶೋಷಿತ ವರ್ಗದವರ ಹಿತದೃಷ್ಟಿಯಿಂದ ಅವರು ಮಾಡ್ತಾರಂತ ನನಗೆ ಪೂರ್ಣ ಭರವಸೆ ಇದೆ. ನಮಸ್ಕಾರ. ಇನ್ನೊಂದು ವಿಷಯ, ಫಂಡ್ಸ್ ಬಹಳಷ್ಟು ಚೆನ್ನಾಗಿದ್ರು ಅದನ್ನ ಇಂಪ್ರೂವ್ ಮಾಡ್ಕೊಳಕ್ಕೆ ಸರಿಯಾಗಿದ್ದ ಈ ಒಂದು ಸಮುದಾಯದವರು ಬರೋಕೆ ಆಸಕ್ತಿ ಇಲ್ಲೇನೋ ಅವೇರ್ನೆಸ್ ಇಲ್ಲೇನೋ ಅನ್ಸುತ್ತಲ್ಲ ಸರ್. ಈಗ ಹೊಸದಾಗಿ ಸರ್ಕಾರ ಏನು ಶಿವಕುಮಾರ್ ಸಾಹೇಬರ ಅಸ್ತಿತ್ವದಲ್ಲಿ ಬಂದ ಮೇಲೆ ಸಾಕಷ್ಟು ಪ್ರಚಾರದ ಕಾರ್ಯಗಳು ನಡೀತಾ ಇದೆ. ಈಗ ಹಣದ ಹಂಚಿಕೆ ಸಹಿತ ಹೆಚ್ಚಾಗಿದೆ ಮತ್ತು ಇವಾಗ ಕ್ರಿಯಾ ಯೋಜನೆಗಳ ಅನುಮೋದನೆಯನ್ನು ಈಗಾಗಲೇ ಮುಖ್ಯಮಂತ್ರಿಗಳು ನೀಡಿದ್ದಾರೆ. ತದನಂತರ ಈಗ ಅದು ಸರ್ಕಾರದ ಮಟ್ಟದಲ್ಲಿ ಅನುಮೋದನೆ ಆಗಿರೋದ್ರಿಂದ ಈಗ ಮುಂದಿನ ಕ್ರಿಯೆಯನ್ನ MD ಅವರು ಮತ್ತು ನಿಗಮದ ಅಧಿಕಾರಿಗಳು ಈಗ ನೆಕ್ಸ್ಟ್ ಜಾಹೀರಾತು ನೀಡಿ ಫಲಾಪೇಕ್ಷಿಗಳಿಂದ ಅರ್ಜಿಗಳನ್ನು ತರಿಸಿಕೊಂಡು ಅವರಿಗೆ ಏನು ಇದನ್ನು ಕೊಡಬೇಕಾಗಿದೆ, ಯೋಜನೆಗಳ ಅನುಷ್ಠಾನಗೊಳಿಸ್ತಾರಂತ ಹೇಳ್ಬಿಟ್ಟು ನಮಗೆಲ್ಲ ಭರವಸೆ ಇದೆ. ಖಂಡಿತ ಮಾಡ್ತಾರೆ.